ನಟ ಯುವರಾಜ್ ಮತ್ತು ಶ್ರೀದೇವಿ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿದೆ. ಈಗ ಇದು ಡಿವೋರ್ಸ್ ಹಂತಕ್ಕೆ ಬಂದು ನಿಂತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಮಾತನಾಡಿದ್ದಾರೆ. ಶ್ರೀದೇವಿಯಿಂದ ಯುವರಾಜ್ ಮೇಲೆ ಗಂಭೀರ ಆರೋಪ ಆಗಿರುವಂತಹದ್ದು. ಅಮೆರಿಕಾದಲ್ಲಿರುವಂತಹ ಶ್ರೀದೇವಿ ಉನ್ನತ ವ್ಯಾಸಂಗಕ್ಕೆ ಅಂತ ಹೋಗಿದ್ದಾರೆ, ಹೈಯರ್ ಎಜುಕೇಶನ್ಗೆ ಹೋಗಿದ್ದಾರೆ. ವಿದೇಶದಿಂದಲೇ ಲೀಗಲ್ ನೋಟಿಸ್ಗೆ ಶ್ರೀದೇವಿ ಅಂದ್ರೆ ಯುವರಾಜ್ ಕುಮಾರ್ ಅವರ ಹೆಂಡತಿ ಮಾತನಾಡಿದ್ದಾರೆ, ಹಲವು ಆರೋಪಗಳನ್ನ ಮಾಡಿದ್ದಾರೆ. ಆ ಆರೋಪಗಳೇನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಯುವ ಮೇಲೆ ಮಾಡಿರುವಂತಹ ಆರೋಪಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇವನ ನಡವಳಿಕೆಯಿಂದ ನನಗೆ ಆಘಾತ ಮತ್ತು ದುಃಖವಾಗಿದೆ ಅಂತ ಹೇಳ್ಕೊಳ್ತಾರೆ ಅವರು. ಮಾನಸಿಕವಾಗಿ ಮೆಂಟಲಿ ತುಂಬಾನೇ ಕಿರುಕುಳ ಕೊಡುವಂತಹ ಕೆಲಸ ಆಗಿದೆ. ನಾನು ಅದೆಲ್ಲವನ್ನೂ ಕೂಡ ಅನುಭವಿಸಿದ್ದೇನೆ. ಕುಟುಂಬದ ಜೊತೆಗೆ ಸೇರಿ ನನಗೆ ಅನ್ಯಾಯವನ್ನ ಮಾಡಿದ್ದಾರೆ ಇವ ಅಂತ ಕೂಡ ಗಂಭೀರವಾಗಿ ಆರೋಪಿಸ್ತಾರೆ. ಅದರ ಜೊತೆಗೆ ಮಾನಸಿಕ ಕಿರುಕುಳ, ಹಣಕಾಸಿನ ಕಿರುಕುಳ, ದೈಹಿಕ ಕಿರುಕುಳವನ್ನು ಕೂಡ ನಾನು ಇವನಿಂದ ಅನುಭವಿಸಿದ್ದೇನೆ ಅಂತ ಕೂಡ ತಿಳಿಸ್ತಾರೆ. ಇದರ ಜೊತೆಗೆ ನಿಂದನೆ, ಅಪಮಾನವನ್ನು ಕೂಡ ನಾನು ಇವ ಮತ್ತು ಅವರ ಕುಟುಂಬದ ಸದಸ್ಯರಿಂದ ಅನುಭವಿಸಿದ್ದೇನೆ ಅಂತ ಹೇಳ್ತಾರೆ. ಸಹನಟಿಯ ಜೊತೆಗೆ ಸ್ನೇಹಕ್ಕೆ ಮೀರಿದಂತಹ ಸಂಬಂಧ ನಟ ಯುವರಾಜ್ ಕುಮಾರ್ಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ. 1 ವರ್ಷದಿಂದಲೂ ಕೂಡ ಸಹನಟಿಯ ಜೊತೆಗೆ ಇವರ ನಂಟಿದೆ. ಅದು ಸ್ನೇಹಕ್ಕೂ ಮೀರಿದಂತಹ ರಿಲೇಶನ್ಶಿಪ್ ಅನ್ನೋದನ್ನ ಇವರು ಕೋಟ್ ಮಾಡಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಇವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ, ಸ್ನೇಹಕ್ಕೂ ಮೀರಿದ ಸಂಬಂಧದ ಬಗ್ಗೆ ನನಗೆ ಗೊತ್ತಾಗುತ್ತೆ. ಮನೆಯಿಂದ ನನ್ನನ್ನ ಇದೇ ವಿಚಾರಕ್ಕೆ ಹೊರಹಾಕುವಂತಹ ಕೆಲಸ ಕೂಡ ಆಗಿದೆ ಅನ್ನೋದನ್ನ ಪ್ರಸ್ತಾಪಿಸ್ತಾರೆ. ಇವ ಮನೆಗೆ ಆ ಸಹನಟಿ ಆಗಾಗ ಬಂದು ಹೋಗ್ತಾ ಇರ್ತಾಳೆ. ಮೋಸ ಮಾಡಿದ್ದಾನೆ, ನಂಬಿಕೆ ದ್ರೋಹವನ್ನು ನನಗೆ ಎಸಗಿದ್ದಾನೆ ಅಂಥೇಳಿ ಯುವರಾಜ್ ಕುಮಾರ್ ಮೇಲೆ ಗಂಭೀರವಾಗಿ ಆರೋಪವನ್ನು ಮಾಡಿರುವಂಥದ್ದು ಅವರ ಪತ್ನಿ. ಸಹನಟಿಯ ಜೊತೆಗೆ ಸಂಬಂಧ ಇದೆ ಇವನಿಗೆ. ಸಹನಟಿಯ ಜೊತೆಗೆ ಹೋಟೆಲ್ನಲ್ಲಿ ನನ್ನ ಕೈಯಲ್ಲೇ ತಗಲಾಕೊಂಡಿದ್ದಾರೆ, ಸಿಕ್ಕಿ ಬಿದ್ದಿದ್ದಾರೆ. ನಾನು ಯಾವುದೇ ಆರ್ಥಿಕ ನಷ್ಟವನ್ನ ಉಂಟು ಮಾಡಿಲ್ಲ ಅನ್ನೋದನ್ನು ಕೂಡ ಅವರು ಪ್ರಸ್ತಾಪಿಸಿದ್ದಾರೆ. ಹಣಕಾಸು ವಿಚಾರದಲ್ಲಿ ಇವಾಗಲಿ ಯುವ ಕುಟುಂಬಕ್ಕಾಗ್ಲಿ ನಾನು ವಂಚಿಸಿಲ್ಲ ಅಂಥೇಳಿ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ನನ್ನ ಒಡವೆಗಳು ಈಗಲೂ ಕೂಡ ಯುವರಾಜ್ ಕುಮಾರ್ ಮನೆಯಲ್ಲಿಯೇ ಇದೆ. ಆ ಚಿನ್ನಾಭರಣಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾರೆ. ಸಹನಟಿಯ ಜೊತೆಗೆ ಸಂಬಂಧದಿಂದಾಗಿ ನನ್ನನ್ನ ಯುವ ದೂರ ಮಾಡ್ತಾ ಇದ್ದಾನೆ. ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯನ್ನ ಮೊದಲು ಲಾಸ್ನಲ್ಲಿತ್ತು. ನಾನು ನನ್ನ ಪರಿಶ್ರಮವನ್ನು ಹಾಕಿ ನನ್ನ ಎಫರ್ಟ್ನಿಂದ ಅದನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡಿದ್ದೇನೆ. ನನ್ನ ಮೇಲೆ ಮಾಡಿರುವಂತಹ ಎಲ್ಲ ಆರೋಪಗಳು ನಿರಾಧಾರ, ಸುಳ್ಳು ಅಂತ ಹೇಳ್ತಾರೆ. ಸಹನಟಿಯ ಜೊತೆಗೆ ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನನ್ನನ್ನ ಯುವರಾಜ್ ಕುಮಾರ್ ದೂರ ತಳ್ತಾ ಇದ್ದಾರೆ, ಡಿವೋರ್ಸ್ ಹಂತಕ್ಕೆ ಬಂದು ನಿಂತಿದ್ದಾರೆ ಅಂಥೇಳಿ ಅವರ ಪತ್ನಿ ಹೇಳಿರುವಂತಹ ವಿಚಾರಗಳು, ಗಂಭೀರ ಆರೋಪಗಳು.